ತಮ್ಮ ಸುಪುತ್ರನ ನಾಮಕರಣದ ಕಾರ್ಯಕ್ರಮದಲ್ಲಿ ಜಮಖಂಡಿಯಲ್ಲಿ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿದ ಡಿವೈಎಸ್ಪಿ ಶಾಂತವೀರ್ ಜನವರಿ 5ರಂದು ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಜಮಖಂಡಿಯ ಮುರುಗೋಡ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ನಾಮಕರಣದ ಕಾರ್ಯಕ್ರಮದಲ್ಲಿ ಜಮಖಂಡಿ ಉಪವಿಭಾಗದ ಡಿವೈಎಸ್ಪಿ ಶಾಂತವೀರ್ ಅವರು ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೆದರು. ಹೌದು, ಈ ಕಾರ್ಯಕ್ರಮದಲ್ಲಿ ಸಂಚಾರಿ ನಿಯಮ ಪಾಲನೆ, ಪರಿಸರ ಮಾಲಿನ್ಯ ಮತ್ತು ಬಾಲ್ಯ ವಿವಾಹ, ರೈತರ ಸಂದೇಶ, ಸೈಬರ್ ಅಪರಾಧಗಳು ಸೇರಿದಂತೆ ವಿವಿಧ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಾಗೃತಿಗಳ ಸಂದೇಶವನ್ನು ಪ್ರಕಟಿಸಿ ಎಲ್ಲರ ಗಮನವನ್ನು ಸೆಳೆದರು. ಇನ್ನು ಸೈಬರ್ ಅಪರಾಧದಿಂದ ಉಂಟಾಗುವ ತೊಂದರೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಪ್ರಯತ್ನ ಮಾಡಿದರು. ಜೊತೆಗೆ ಸೈಬರ್ ಅಪರಾಧವಾದಾಗ ತುರ್ತು ಪರಿಸ್ಥಿತಿ ಮತ್ತು ಮಕ್ಕಳ ಸಹಾಯವಾಣಿ ಹಾಗೂ ತುರ್ತು ಪರಿಸ್ಥಿತಿ ಸೇರಿದಂತೆ ಇತರೆ ವಿಚಾರಗಳನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಸಹಾಯವಾಣಿಗಳ ಕುರಿತು ಕೂಡ ಜಾಗೃತಿ ಮೂಡಿಸಿದರು. ನಗರದ ಮುರುಗೋಡ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ತಮ್ಮ ಸುಪುತ್ರನ ನಾಮಕರಣದ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಮೂಲಕ ಜಾಗೃತಿ ಮೂಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳಿಂದ ಅನೇಕ ಜನರು ತೊಂದರೆಗೆ ಒಳಗಾಗ್ತಾ ಇದ್ದು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ಖಾಸಗಿ ಬದುಕಿನ ಎಲ್ಲ ಕ್ಷಣಗಳಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಕಾರ್ಯ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಸಮಾಜಕ್ಕೆ ಸಂದೇಶ ನೀಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ, ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಮುಧೋಳ ಸಿಪಿಐ ಮಹಾದೇವ್ ಶಿರಹಟ್ಟಿ ಸೇರಿದಂತೆ ಜಮಖಂಡಿ ಉಪವಿಭಾಗದ ಪಿಎಸ್ಐಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ಸ್ಥಳೀಯ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. वार्ता विघ्नाची नुर्वी पूर्वी प्रेम कृपा जयाची सर्वान् मयोद्भूतेश्यो नमस्तु आदेशो तो ब्रह्मस्ते नमस्तुभ्यं देवाय धीमहि तन्नो प्रचोदयात् नमस्तेशो नमस्तुभ्यं देवाय धीमहि तन्नो शक्ति प्रचोदयात् मयोद्भूतं प्रत्यश्यो नमस्तु दीनबंधु ವರವ ನೀಡಿದ ಪರಮ ಯೋಗೀಶನಾಗಿ ಶರಣರ ಮಂಗಲ ಮನದೊಳಗೆ ನಿತ್ಯಾದಿ ಆನಂದ ಕರುಣಿಸೋ ದೇವ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಈ ಒಂದು ನಾಮಕರಣಕ್ಕೆ ಎಲ್ಲ ವಿಭಾಗಗಳು ಹಾಗೂ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಎಲ್ಲ ನಮ್ಮ ರಾಷ್ಟ್ರೀಯ ಜನಜಾಗೃತಿ ರೈತ ಸಹೋದರ ಸಹೋದರಿಯರು ಮಕ್ಕಳು ತಿಳ್ಕೊಂಡಂಥ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ತಾವು ಬಂದದ್ದನ್ನು ಅವರು ಕಾಣ್ತಾ ಬಂದಿದ್ದಾರೆ. ಹಾಗಾಗಿ ಇಂತಹ ಒಂದು ಉತ್ತಮವಾದಂತಹ ಒಂದು ದಕ್ಷ ಅಧಿಕಾರಿಗಳಾಗಿ ಈ ಭಾಗದಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರ ಒಂದು ಕುಟುಂಬವನ್ನು ಇನ್ನೇನು ಬೆಳೆಸಲಿಕ್ಕೆ ಅವರ ಚಿರಂಜೀವಿ ಇವತ್ತು ಯಾಂಗ್ವೀರ್ ಅವರು ಕೂಡ ಇವತ್ತು ಬಹಳ ವಿಶೇಷವಾದಂತಹ ಹೆಸರನ್ನು ಪಡ್ಕೊಂಡು ಅವರು ಕೂಡ ಅವರ ತಂದೆ ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಒಂದು ಶುಭ ಆಶೀರ್ವಾದವನ್ನು ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಿ ಅವರ ಕುಟುಂಬಕ್ಕೆ ಅವರ ಒಂದು ಬಂಧು ಬಳಗಕ್ಕೆ ಯಾವಾಗಲೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರ
ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಬಸವಾದಿ ಶಿವಶರಣರ ಆಶೀರ್ವಾದ ಅವರ ಕುಟುಂಬದ ಮೇಲೆ ಹೀಗೆ ಸದಾಕಾಲ ಇರಲಿ ಅಂತೇಳಿ ಹಾರೈಸಿ ನನ್ನ